ಹಲೋ, ಹೋಪ್ ಎಲ್ಲ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಸಂಡೇ, ಟೈಮ್ ಬಂದು ಆಲ್ಮೋಸ್ಟ್ ಟುವರ್ಡ್ 11:30 ಏನೋ ಆಗ್ತಿದೆ. ನನ್ನ ಕಣ್ಣಿಗೆ ಏನಾಗಿದೆ ಅಂತ ಗೊತ್ತಿಲ್ಲ. ನನಗೆ ಊದ್ಕೊಂಡಿದೆ ಸ್ವಲ್ಪ. ಎಷ್ಟೊಂದು ಡಿಫ್ರೆನ್ಸ್ ಇದೆ ನೋಡಿ, ಇದಕ್ಕೂ ಗುಳ್ಳೆ ಥರ ಏನಾರು ಆಗ್ತಿದೆಯಾ ಅಂತ. ಸೊ ಸಾರಿ ಮೈ ಡಿಯರ್ ಐಸ್. ಸೊ ಇವತ್ತು ನನ್ನ ಸೆಕೆಂಡ್ ಡೇ ಆಫ್ ಮೈ ಪೀರಿಯಡ್. ನಾನು ಅರ್ಲಿ ಮಾರ್ನಿಂಗ್ಗೆ ಪೀರಿಯಡ್ ಆಗೋಯ್ತು ನಂದು. ನೈಟ್ ಗೊತ್ತಿಲ್ಲ, ಅಂದರೆ ಪೀರಿಯಡ್ ಆಗಿ ಆಫೀಸೆಲ್ಲ ಮುಗಿಸ್ಕೊಂಬರ್ಸಲ್ಲ, ಲೈಕ್ ಕಂಪ್ಲೀಟ್ಲಿ ಫೈನ್. ಅದಾದಮೇಲೆ ಲೈಟಾಗಿ ಪೇನ್ ಸ್ಟಾರ್ಟ್ ಆಯಿತು. ಅಂದರೆ ತುಂಬಾ ಅಲ್ಲ, ಬಟ್ ಸ್ವಲ್ಪ ಇತ್ತು. ಒಂದು 11:30ಗೆ ಹಂಗೆ ಮಲ್ಕೊಂಡೆ. ಅದಾದಮೇಲೆ ಮತ್ತೆ 1:30ಗೆ ಹೆಂಗೋ ಕಂಟ್ರೋಲ್ ಮಾಡ್ಕೊಂಡು ಮಲ್ಕೋತಾ ಇದ್ದೆ, ಆಗಲಿಲ್ಲ. ದೆನ್ 1:30ಗೆ ಎದ್ದು ಏನಪ್ಪ ಬಿಸಿನೀರೆಲ್ಲ ಕಾಯಿಸ್ಕೊಂಡು ವಾಟರ್ ಬಾಟಲ್ನ ಇಟ್ಕೊಂಡು ಹಂಗೆ ಮಲ್ಕೊಂಡೆ. ಅದಾದಮೇಲೆ ಇಷ್ಟೊತ್ತಿಗೆ ಮಲ್ಕೊಂಡೆ ಅಂತ ನನಗೂ ನೆನಪಿಲ್ಲ. ಮತ್ತೆ 6 o'clock ಎದ್ದು ನನ್ನ ಫೋನೆಲ್ಲ ಚಾರ್ಜ್ ಹಾಕಿ ದೆನ್ ಮತ್ತೆ 12 ಇವಾಗ ಒಂದು 11 o'clockಗೆ ಎದ್ದಿದ್ದೀನಿ. ಇವಾಗ ಟೈಮ್ 11:30 ಆಗ್ತಿರ್ಬೋದು ಅನಿಸುತ್ತೆ. ಸೊ ನೀರೆಲ್ಲ ಕುಡ್ದಿದ್ದಾಯಿತು. ಆ್ಯಂಡ್ ಬಟ್ಟೆ ಏನೂ ಒಗೆಯಲ್ಲ ಇವತ್ತು, ಸ್ವಲ್ಪ ರೆಸ್ಟ್ ಮಾಡೋಣ. ನೆಕ್ಸ್ಟು ಟ್ಯೂಸ್ಡೇ ಮತ್ತೆ ಹಾಲಿಡೇ ಇದೆ ನನಗೆ. ಸೊ ಹಾಗಾಗಿ ಇವತ್ತು ವಾಶ್ ಮಾಡೋಣ ಅಂದ್ಬಿಟ್ಟು ಹಾಗೆ ಇಟ್ಟಿದ್ದೀನಿ. ಲೆಟ್ಸ್ ಸಿ. ನಾನು ಹಾಕ್ತಿರೋ ಫೇಸ್ ನೈಟ್ ಸೆರಮ್ ತುಂಬ ಚೆನ್ನಾಗಿದೆ ಆಯಿತಾ. ಐ ರಿಯಲಿ ಲೈಕ್ ಇಟ್. ಸ್ಕಿನ್ ಚೆನ್ನಾಗಾಗ್ತದೆ. ನಿಮ್ಗೇನು ಅನಿಸುತ್ತೋ ಅಂತ ಲೆಟ್ ಮೀ ನೋ. ಆ್ಯಂಡ್ ಯಾ, ಸೊ ಎಂಟೈರ್ ಡೇ ಡೈಲಿ ವ್ಲಾಗೇ ಆಗಿರುತ್ತೆ. ನಿಮ್ಗೆ ತುಂಬ ಇಷ್ಟಪಡ್ತಿರೋದಕ್ಕೆ. ಆ್ಯಂಡ್ ಆದಷ್ಟು ಬೇಗ ಇನ್ನು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ ವೀಡಿಯೋಸ್ನ ಹಾಕ್ತೀನಿ. ಇವತ್ತು ಪಾಸಿಬಲ್ ಆದರೆ ಶೂಟ್ ಮಾಡ್ತೀನಿ ಒಂದು 2-3 ವೀಡಿಯೋಸು. ಪ್ಲೀಸ್ ಚೆಕ್ಔಟ್ ಮಾಡಿ. ಆ್ಯಂಡ್ ಕೆಲವರು ಯಾವಾಗ ರಿಸಲ್ಟ್ ಬರುತ್ತೆ ಅಂತ ಕೇಳ್ತಾರೆ. ನಿಮ್ಗೆ ಡಿಪೆಂಡ್ಸ್ ಗೈಸ್, ನೀವು ಹೆಂಗೆ ಮಾಡ್ತಿದ್ದೀರಾ, ನಿಮ್ಮ ಎನರ್ಜಿ ಲೆವೆಲ್ ಎಷ್ಟು, ಎಫರ್ಟ್ಸ್ ಎಷ್ಟು ಆಗ್ತಿದ್ದೀರಾ ಅನ್ನೋದ್ರ ಮೇಲೆ ರಿಸಲ್ಟ್ ಬರುತ್ತೋ ಹೊರತು ನಾನು ಹೇಳ್ದೆ 2 ದಿವಸಕ್ಕೆ ಬರುತ್ತೆ 3 ದಿವಸಕ್ಕೆ ಬರುತ್ತಲ್ಲ. ಯು ಡೂ ಇಟ್. ಸರಿಯಾಗಿ ಮಾಡಿಲ್ವಾ ಮತ್ತೆ ಇನ್ನೊಂದ್ಸಲ ಶುರು ಮಾಡಿ, ಏನೂ ಪ್ರಾಬ್ಲಮ್ ಇಲ್ಲ. ಯಾವತ್ತೂ ಅಷ್ಟೇ, ಯಾವಾಗ ಬರುತ್ತೆ ಯಾವಾಗ ಆಗುತ್ತೆ ಅನ್ನೋದನ್ನ ತಲೆಯಿಂದ ತೆಗ್ದಾಕಿ. ಡಿವೈನ್ ಟೈಮ್ ಇಸ್ ಅ ಪರ್ಫೆಕ್ಟ್ ಟೈಮ್. ನಮಗೆ ಕೊಡೋ ಟೈಮಲ್ಲೇ ಕೊಡುತ್ತೆ. ಆ್ಯಂಡ್ ವಾಟರ್ ಬಾಟಲ್ ಟೆಕ್ನಿಕಲ್ಲಿ ನಂಗೆ ಆಲ್ರೆಡಿ ರಿಸಲ್ಟ್ಸ್ ಎಲ್ಲ ಬರೋಕ್ಕೆ ಶುರುವಾಗಿದೆ. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ. ಟ್ರೈ ಮಾಡಿ. ಈ ಟೆಕ್ನಿಕ್ ಏನು ಗೊತ್ತಿಲ್ಲ ಅನ್ನೋರು ಶುರು ಮಾಡಿ. ಚಾನಲಲ್ಲಿ ಆಲ್ರೆಡಿ ವಿಡಿಯೋ ಇದೆ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಒಂದು 3 ವಿಷ್ನ ಚೂಸ್ ಮಾಡ್ಕೊಂಡು ಬರೆದ್ಬಿಟ್ಟು ಸ್ಟಾರ್ಟ್ ಮಾಡಿ. ದಟ್ ಈಸ್ ಎನಫ್ ಅಂತ ನನಗೆ ಅನಿಸುತ್ತೆ. ಆ್ಯಂಡ್ ಟೆಕ್ನಿಕ್ ಬಂದು ಇವತ್ತಿಗೆ ನಿಮಗೆ ಅಫರ್ಮೇಷನ್ಸ್ ಅಥವಾ ಟೆಕ್ನಿಕ್ ಕೊಡಬೇಕಲ್ವಾ. ಯಾರಾದರೂ ಒಬ್ಬರು ಫ್ರೆಂಡ್ ಅಂದರೆ ವ್ಯಕ್ತಿಗೆ, ಪರ್ಸನ್ಗೆ ನಿಮ್ಗೇನೋ ಅವ್ರ ಜೊತೆ ಮಾತಾಡಬೇಕಾಗಿರುತ್ತೆ, ಅವ್ರು ಸಾರಿ ಕೇಳಬೇಕಾಗಿರುತ್ತೆ, ಒಂದೊಂದು ಇರುತ್ತೆ ನಿಮ್ಮ ಮಧ್ಯೆ ಇನ್ನೊಬ್ಬರ ಮಧ್ಯೆ. ಸೊ ಹಾಗಾಗಿ ಆ ವ್ಯಕ್ತಿ ಹೆಸರನ್ನ ಒಂದು ಪೇಪರ್ ಮೇಲೆ ಬರೆದ್ಬಿಟ್ಟು ನಿಮ್ಮ ತಲೆ ದಿಮ್ ಕೆಳಗಡೆ ಇಟ್ಬಿಟ್ಟು ಮಲ್ಕೊಳ್ಳಿ. ಸೇಮ್ ಡೈಲಿ ಹಿಂಗೆ ಮಾಡ್ತೀರಿ. ಹೊಸ ಪೇಪರ್ ತಗೊಳ್ಳಿ, ಅವ್ರ ಹೆಸರನ್ನ ಬರೀರಿ, ದಿಮ್ ಕೆಳಗಡೆ ಇಟ್ಬಿಡಿ. ಸೊ ಸುಮ್ಮನೆ ಏನೋ ಕಾಟಾಚಾರಕ್ಕೆ ಬರೆಯೋದಲ್ಲ. ಅವ್ರ ಬಗ್ಗೆ ಯಾವುದೇ ಥರ ಬೇಜಾರು ಇರಬಾರ್ದು, ಕೋಪ ಇರಬಾರ್ದು, ಅವ್ರ ಬಗ್ಗೆ ನೆಗೆಟಿವ್ ಕಾಮೆಂಟ್ ಪಾಸ್ ಮಾಡಬಾರ್ದು. ಸೊ ಹಾಗೆ ಜಸ್ಟ್ ಆ ವ್ಯಕ್ತಿ ಬಗ್ಗೆ ತುಂಬ ಖುಷಿಯಿಂದ ಹೆಸರನ್ನ ಬರೆದಿಟ್ಬಿಟ್ಟು, ಅವ್ರ ಹೆಸರು ಏನಿರುತ್ತೋ ಬರೆದಿಟ್ಬಿಟ್ಟು ನಿಮ್ಮ ಅಂದರೆ ಕವರ್ ಒಳಗಡೆ ಇಟ್ಬಿಟ್ಟು ಆರಾಮಾಗಿ ಹೋಗಿ ಮಲ್ಕೊಳ್ಳಿ. ಏನು ಟೆನ್ಷನ್ ಇಲ್ದಲೆ. 100% ಅವ್ರು ನಿಮ್ಗೆ ಕಾಲ್ ಮಾಡ್ಬೋದು, ಅವ್ರು ಏನೋ ಮೆಸೇಜ್ ಹಾಕ್ಬೋದು, ನಿಮಗೆ ಸಮಥಿಂಗ್ ಏನಾದ್ರು ಒಂದು ನಡೀತೆ ಕಾನ್ವರ್ಸೇಷನ್ ನಿಮ್ಮ ಮಧ್ಯೆ. ಸೊ ಇದನ್ನ ಟ್ರೈ ಮಾಡಿ. ಆ್ಯಂಡ್ ನನಗೆ ಕಮೆಂಟಲ್ಲಿ ಹೇಳಿ ಹೆಂಗೆ ಅನಿಸ್ತು ಅಂತ ಹೇಳ್ಬಿಟ್ಟು. ತುಂಬ ಜನ ರಿಲೇಷನ್ಶಿಪ್ಗಂತೂ ಒದ್ದಾಡ್ತಿರ್ತೀರ. ನನಗೇನು ಅನಿಸುತ್ತೆ ಅಂದರೆ, ಎಷ್ಟು ಬೇಕೋ ಅಷ್ಟು ಇಂಪಾರ್ಟೆನ್ಸ್ ಕೊಡಿ. ರಿಲೇಷನ್ಶಿಪ್ ಅಂತ ಬಂದಾಗ ಇರ್ತಾರೆ, ನೀವು ತುಂಬ ಕಟ್ಟ ಹಾಕ್ಬಿಟ್ರೆ ಅವ್ರನ್ನೆಲ್ಲ, ಅವ್ರು ನಿಮ್ಮ ಹತ್ರ ಯಾವತ್ತೂ ಇರೋಕ್ಕೆ ಇಷ್ಟಪಡಲ್ಲ. ಸೊ ಎಷ್ಟು ಬೇಕೋ ಅಷ್ಟು ರಿಲೇಷನ್ಶಿಪ್ಗೆ ಇಂಪಾರ್ಟೆನ್ಸ್ ಕೊಡಿ. ಚೆನ್ನಾಗಿ ದುಡ್ಡು ಮಾಡಿ, ಹೆಸರು ಮಾಡಿ, ಅದ್ರ ಕಡೆ ಗಮನ ಕೊಡಿ. ಸೊ ರಿಲೇಷನ್ಶಿಪ್ ಇರುತ್ತೆ, ಸ್ವಲ್ಪ ಅದ್ರ ಕಡೆ ಎಷ್ಟು ಕೊಡಬೇಕೋ ಅಷ್ಟು ಇಂಪಾರ್ಟೆನ್ಸ್ ಕೊಡಿ. ಯೋಗ್ಯತೆಗೆ ಮೀರಿದ ಪ್ರೀತಿನ ಯಾರಿಗೂ ಕೊಡಬೇಡಿ. ಸೊ ಹೋಪ್ ನಿಮ್ಗೆ ಇದು ಇಷ್ಟ ಆಗಿರ್ಬೋದು ಅಂತ ಅನ್ಕೋತೀನಿ. ಸೊ ಇಟ್ಸ್ ಮೈ ಕಾಫಿ ಟೈಮ್. ತುಂಬ ಜನ ಈ ಟೈಮ್ಗೆ ಬ್ರೇಕ್ಫಾಸ್ಟ್ ಮಾಡ್ತಿರ್ತಾರೆ, ನಂದು ಇವಾಗ ಕಾಫಿ ಆಗ್ತದೆ. ಸೊ ಸಂಡೇ ಅಂದ್ರೇ ಹಾಗೆ ಅಲ್ವಾ, ಲೇಟ್ ಕೆಲಸ, ಚಿಲ್ ಮಾಡು, ಲೇಸಿಯಾಗಿರು. ಸೊ ಇದ್ದೇ ಆಗಿಬಿಡುತ್ತೆ. ಆ್ಯಂಡ್ ಇವತ್ತು ಬೇರೆ ನಾನು ಬಟ್ಟೆನೂ ವಾಶ್ ಮಾಡ್ತಿಲ್ಲ. ಐ ಆಮ್ ಲೈಕ್ ಸೂಪರಾಗಿ ರೆಸ್ಟ್ ಮಾಡ್ತೀನಿ, ಆರಾಮಾಗಿ ಚಿಲ್ ಮಾಡೋಣ ಅಂತ ಒಂದು ವಿಡಿಯೋ ಶೂಟ್ ಮಾಡಬೇಕು. ಅದೊಂದು ಮಾಡಿ ಮುಗಿಸಿದ್ರೆ ಐ ಆಮ್ ಸೂಪರ್ ಡೂಪರ್ ರೆಸ್ಟ್ ಮಾಡ್ತೀನಿ. So good.
ಇವತ್ತು ಊಟಕ್ಕೆ ಅಂತ ಬಂದು ಬದನೆಕಾಯಿ ಗೊಜ್ಜು ಅಥವಾ ಬದನೆಕಾಯಿ ಬಜ್ಜಿ ಅಂತಾರೆ, ಒಬ್ಬೊಬ್ಬರು ಒಂದೊಂಥರ ಕರೀತಾರೆ ಇದನ್ನು. ನಾನು ಮೊದಲು ಗೊತ್ತಿತ್ತಿದ್ದು, ಯಾರೋ ಒಬ್ರು ನಾನು ಕೆಲಸ ಮಾಡೋ ಜಾಗದಲ್ಲಿ ಹೇಳಿದರು, ಹಳೆಯ ಕಂಪ್ನಿಗೆ. ಅದಾದಮೇಲೆ ರೀಸೆಂಟಾಗಿ ನಾನು ಇವಾಗ ಕೆಲಸ ಮಾಡ್ತಿರೋ ಕಡೆ ನಮ್ಮ ಮೇಡಮ್ ಒಬ್ಬರು ಮಾಡ್ಕೊಂಬಂದಿದ್ರು ಆಯಿತಾ. ನಂಗೆ ತುಂಬ ಇಷ್ಟ ಆಯಿತು. ಸೊ ಇದನ್ನ ಉದ್ದ ಬದನೆಕಾಯಿ ಯಾವ ಕಲರ್ ಇರುತ್ತೆ, ಒಂದು ಪರ್ಪಲ್ ಇರುತ್ತೆ, ಒಂದು ಗ್ರೀನ್ ಇರುತ್ತೆ, ಅದರಲ್ಲೂ ಮಾಡ್ಬೋದು. ಅಥವಾ ರೌಂಡಾಗಿರೋ ಬದನೆಕಾಯಲ್ಲಿ ಕಾಯಿ ಆಗಿರುತ್ತಲ್ಲ ಅಂಥದ್ರಲ್ಲೂ ಮಾಡ್ಬೋದು, ಚೆನ್ನಾಗಿರುತ್ತೆ. ಆ್ಯಂಡ್ ನಂಗೆ ತುಂಬ ಇಷ್ಟ ಆಯಿತು. ದಿಸ್ ಇಸ್ ಸೆಕೆಂಡ್ ಟೈಮ್ ನಾನು ಮಾಡ್ತಿರೋದು ನಮ್ಮ ಮನೇಲಿ. ಸೊ ಲಾಸ್ಟ್ ಟೈಮ್ ಆಫೀಸಿಗೆ ಮಾಡ್ಕೊಂಡು ತೊಗೊಂಡೋಗಿದ್ದೆ, ನನ್ನ ಕೊಲೀಗ್ಸ್ ಎಲ್ಲ ತುಂಬ ಇಷ್ಟಪಟ್ಟು ತಿಂದರು ಇದನ್ನು. ಆ್ಯಂಡ್ ದಿಸ್ ಇಸ್ ದ ಸೆಕೆಂಡ್ ಟೈಮ್. ಸೊ ಮೊನ್ನೆಯಿಂದನೇ ಮಾಡಬೇಕು ಅಂತ ಅನ್ಕೊತಾ ಇದ್ದೆ. ಫೈನಲಿ ಐ ಆಮ್ ಡೂಯಿಂಗ್ ಇಟ್. ಜಾಸ್ತಿ ಆಯಿಲ್ ಹಾಕ್ಕೊಳ್ಳಿ, ಸ್ವಲ್ಪ ಏನಂತಾರೆ ಜೀರಿಗೆ, ಸಾಸಿವೆ ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಬಂದು ಬೆಳ್ಳುಳ್ಳಿ ಬಿಡಿಸಿ ಸಿಪ್ಪೆ ಆದರೂ ಹಾಗಾದರೂ ಹಾಕೋಬೋದು, ಅಥವಾ ಈ ಥರ ಜಜ್ಜಿ ಆದರೂ ಹಾಕೋಬೋದು, ನಿಮ್ಮಿಷ್ಟ. ಸೊ ಚೆನ್ನಾಗಿ ಫ್ರೈ ಮಾಡೋಣ. ಇವಾಗ ಆನಿಯನು ಮತ್ತು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡೋಣ. ನೆಕ್ಸ್ಟ್ ಬಂದು ಬದನೆಕಾಯಿ ಒಂದು 3 ಬದನೆಕಾಯಿ ಹಾಕ್ಕೊಂಡಿದ್ದೀನಿ, ಒಂದು ದೊಡ್ಡ ಟೊಮೆಟೊ, 4 ಮೆಣಸಿನ್ಕಾಯಿನ ಹಾಕ್ಕೊಂಡು ಫಸ್ಟು ಬೇಯಿಸ್ಕೊತೀನಿ ನೀರಲ್ಲಿ. ಬೇಯಿಸ್ಕೊಂಡಾದ್ಮೇಲೆ ಅದನ್ನು ಚೆನ್ನಾಗಿ ಜಜ್ಜಿದ್ರೆ, ಸ್ಮ್ಯಾಶ್ ಮಾಡಿದ್ರೆ ಮುಗೀತು. ಸೊ ಇದಕ್ಕೆ ನೀವೇನಾದ್ರು ಮೆಣಸಿನ್ಕಾಯಿ ಇಲ್ಲ ಅಂದರೆ ಖಾರದ ಪುಡಿ, ಧನಿಯಾ ಪುಡಿನೂ ಹಾಕೋಬೋದು, ಏನು ತೊಂದರೆ ಇಲ್ಲ. ಅದಾದಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕೋತೀನಿ. ಚೆನ್ನಾಗಿ ಮಿಕ್ಸ್ ಮಾಡೋಣ. ನೆಕ್ಸ್ಟ್ ಬಂದು ಸ್ವಲ್ಪ ಅರಿಶಿನ ಹಾಕೋತೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು 10 ನಿಮಿಷ ಲೋ ಫ್ಲೇಮಲ್ಲಿ ಚೆನ್ನಾಗಿ ಬೇಯಕ್ಕೆ ಬಿಟ್ರೆ ಇದು ಸೂಪರಾಗಿ ರೆಡಿ ಆಗುತ್ತೆ ಅಷ್ಟೇ. ಸೊ ಆಚೆಯಿಂದ ಫಿಶ್ ಫ್ರೈ ತರಿಸಿದ್ದೀನಿ, ಕಟ್ಲಾ ಫಿಶ್ ಅನ್ಸುತ್ತೆ, ನಂಗೆ ಮರ್ತೋಗಿದ್ದೀನಿ, ಐ ಥಿಂಕ್ ಅದೇ ಅನ್ಕೋತೀನಿ. ಸೊ ತುಂಬಾ ಚೆನ್ನಾಗಿರುತ್ತೆ. ಈ ರೆಸ್ಟೋರೆಂಟಿಂದ 2 ಪೀಸ್ ಏನೋ ಕೊಟ್ಟಿದ್ದಾರೆ, ನಾನು ಉದ್ದ ಪೀಸ್ ಏನೋ ಬರುತ್ತೆ ಅಂದ್ಕೊಂಡೆ, ಅರ್ಧ ಕಟ್ ಪೀಸಸ್ ಅದು. ಆ್ಯಂಡ್ ದೆನ್ ನನ್ನ ಊಟ ರೆಡಿ. ಆ್ಯಂಡ್ ಐಮ್ ಸೂಪರ್ ಡೂಪರ್ ಹಂಗ್ರಿ, ಬಿಕಾಸ್ ನೈಟ್ ನಾನು ಊಟನೇ ಮಾಡಿಲ್ಲ. ಜಸ್ಟು ಜೀರಿಗೆ, ಸೋಂಪು ಕಾಳು ಮತ್ತು ಸಿನಮನ್ನು, ಅರಿಶಿನ ಪುಡಿ ಹಾಕ್ಕೊಂಡು ವಾಟರ್ನ ಮಾಡ್ಕೊಂಡು ಕುಡಿದು ಮಲ್ಕೊಂಬಿಟ್ಟೆ. ಸೊ ಹಾಗಾಗಿ ಇವಾಗ ಸೂಪರಾಗಿ ಊಟ ಎಲ್ಲ ಮಾಡಿ ಮುಗಿಸ್ಬೇಕು. ಆ್ಯಂಡ್ ಒಂದು ಸೀರೀಸ್ ನೋಡ್ತಾ ಇದ್ದೀನಿ, ಅದ್ರ ಹೆಸರು ಬಂದು ಅಲೈಸಿ ಬಾರ್ಡರ್ ಲ್ಯಾಂಡ್ ಅಂತ. ತುಂಬಾ ಚೆನ್ನಾಗಿದೆ, ನೆಟ್ಫ್ಲಿಕ್ಸಲ್ಲಿದೆ, ತುಂಬ ಚೆನ್ನಾಗಿದೆ. ಲಾಸ್ಟ್ ಸೀಸನ್ ನೋಡಿದ್ವಿ, ದಿಸ್ ಇಸ್ ದ 3rd ಸೀಸನ್. ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದೆ ಚೆಕ್ಔಟ್ ಮಾಡಿ. ತಮಿಳಲ್ಲಿದೆ, ಇಂಗ್ಲೀಷಲ್ಲಿದೆ. ಸೊ ತುಂಬಾ ಚೆನ್ನಾಗಿರುತ್ತೆ ಈ ಸೀರೀಸ್ ಕೂಡ. ತುಂಬ ಎಕ್ಸೈಟಿಂಗ್, ಸಿಕ್ಕಾಪಟ್ಟೆ. ಈ ಸೀಸನ್ ಅಂತೂ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಸೊ ಅದಕ್ಕೆ ಕುತ್ಕೊಂಡು ಬೇರೆ ಹತ್ರ ಲಾಗಿನ್ಸ್ ತಗೊಂಡು ನೋಡ್ತಾ ಇದ್ದೀನಿ. ಸೊ ಇದೆಲ್ಲ ತಿಂದು ಮುಗಿಸಿ ನಾನು ನಿಮ್ಮ ಜೊತೆ ಆಮೇಲೆ ಮಾತಾಡ್ತೀನಿ. ಓಕೆ, ಸೊ ನಾನು ಆ್ಯಕ್ಚುಲಿ ವಿಶಾಲ್ ಮಾರ್ಟ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ ಆಯಿತಾ. ಬಟ್ ಇವಾಗ ನಮ್ಮ ಮನೆ ಹತ್ರ ಒಂದು ಮಾಲ್ ಓಪನ್ ಆಗಿದೆ, ಎಕ್ಸಾಕ್ಟ್ಲಿ ನಮ್ಮ ಮನೆ ಹತ್ರ ಅಲ್ಲ, ಸ್ವಲ್ಪ ದೂರದಲ್ಲಿ. ಸೊ ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಈ ಥರ ರೆಡಿ ಆಗ್ಬಿಟ್ಟು ಹುಡ್ತಾ ಇದ್ದೀನಿ. ಆ್ಯಕ್ಚುಲಿ ಒಂದು ಬ್ರ್ಯಾಂಡ್ ಶೂಟ್ ಇತ್ತು, ಅದಕ್ಕೆ ಅಂತ ಈ ಥರ ರೆಡಿ ಆದೆ ಸಿಂಪಲ್ಲಾಗಿ. ಆ್ಯಂಡ್ ದೆನ್ ಹಂಗೆ ಸ್ವಲ್ಪ ಆಚೆಗೆಲ್ಲ ಹೋಗೋ ಒಂದು ಕೆಲವೊಂದು ಶೂಟ್ ಮಾಡಬೇಕಾಗಿತ್ತು, ಕೆಲವೊಂದು ಸೀನ್ಸು. ಅದಕ್ಕೆ ಹಂಗೆ ಹೋಗೋಣ ಹಂಗೆ. ಮತ್ತು ನಂಗೆ ಒಂದು ಬ್ಯಾಗ್ ಕೂಡ ಬೇಕಾಗಿತ್ತು, ನೋಡೋಣ ಚೆಕ್ ಮಾಡೋಣ ಸಿಗುತ್ತಾ ಅಂತ. ಜಸ್ಟ್ ಹಾಗೆ ನೋಡ್ದಂಗೂ ಆಗುತ್ತೆ, ತಗೊಳ್ಳೋ ಥರನೂ ಆಗುತ್ತೆ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಸೊ ಲೆಟ್ಸ್ ಸಿ, ಹೋಪ್ ತುಂಬ ಚೆನ್ನಾಗಿರೋದು ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಗೋ, ನಿಮಗೂ ತೋರಿಸ್ತೀನಿ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ಬನ್ನಿ.
ಸೊ ಈ ಮಾಲ್ಗೆ ನಾನು ಫಸ್ಟ್ ಟೈಮ್ ಬರ್ತಾ ಇರೋದು ಆಯಿತಾ. ಸೊ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತಾಯಿದ್ರು. ನಾನು ಹುಟ್ಟು ಬೆಳೆದಿದ್ದ ರೂಟಲ್ಲಿ ಇದೆಲ್ಲ ಆಗಿದೆ ಅಂತ ಒಂಥರ ಖುಷಿ ಆಗುತ್ತೆ ನೋಡೋಕ್ಕೆ, ಹೆಂಗಿದ್ದಿದ್ದು ಟೈಮ್ ಹೆಂಗೆ ಬದಲಾಗಿದೆ ಅಂತ. ಸೊ ಫಸ್ಟ್ ಮಾಲ್ ಒಳಗಡೆ ಎಂಟ್ರ್ ಆದ ತಕ್ಷಣ ಸಬ್ಸ್ಕ್ರೈಬರ್ಸ್ ಒಬ್ರು ಸಿಕ್ಕರು ಎಂಟ್ರೆನ್ಸಲ್ಲೇ. ತುಂಬ ಖುಷಿ ಆಯಿತು ಅವ್ರ ಜೊತೆ ಮಾತಾಡಿ. ಆ್ಯಂಡ್ ದೆನ್ ಅದಾದಮೇಲೆ ಫುಲ್ ಎಲ್ಲನೂ ಹೊಡೆದ 4th or 5th ಫ್ಲೋರ್ವರೆಗೂ ಏನೋ ಇದೆ ಆಯಿತಾ. ಫುಲ್ ರೌಂಡ್ ಹೊಡೆದ ಆಯಿತಾ. ನೋಡೋಣ ಯಾವ್ಯಾವೆಲ್ಲ ಕಲೆಕ್ಷನ್ಸ್ ಇದೆ. ಝೂಕ್ ಕೂಡ ಇತ್ತು ಆಯಿತಾ. ಝೂಕ್ ನಂಗೆ ತುಂಬ ಇಷ್ಟ ಆಗಿತ್ತು. ನನ್ನ ಹತ್ರ ಆಲ್ರೆಡಿ ಝೂಕ್ ಬ್ಯಾಗ್ ಇದೆ, ಬಟ್ ಸ್ಲಿಂಗ್ ಬ್ಯಾಗ್ ಇನ್ನೂ ಚೆನ್ನಾಗಿದೆ ಅವ್ರ ಹತ್ರ, ನೀವು ಬೇಕಾದ್ರೆ ಚೆಕ್ ಮಾಡ್ಬೋದು. ಅದಾದಮೇಲೆ ಮ್ಯಾಕ್ಸಿಗೆ ಹೋದೆ. ನಂಗೆ ಎಕ್ಸಾಕ್ಟ್ಲಿ ಹೆಂಗೆ ಬೇಕಿತ್ತು ಹಾಗಿತ್ತು, ಸ್ವಲ್ಪ ಹಂಗಿರಲಿಲ್ಲ. ಬಟ್ ಇದೇ ಥರ ಬ್ಯಾಗು ಓಕೆ ಫೈನ್ ಅಂತ ಹೇಳ್ಬಿಟ್ಟು ಅಲ್ಲೇ ಇಟ್ಬಿಟ್ಟು ಬಂದೆ. ನೋಡೋಣ ಇರು ಎಲ್ಲ ಕಡೆ ಸುತ್ತಾಕೊಂಬರೋಣ ಅಂತ ಹೇಳ್ಬಿಟ್ಟು ಮತ್ತೆ ಎಲ್ಲ ಕಡೆ ಸುತ್ತಾಡಿಕೊಂಡು ಚೆಕ್ ಮಾಡಿ ಬ್ಯಾಗ್ಸು ಅದೆಲ್ಲ ಆದಮೇಲೆ ಏನು ಕೆಫೆಟೇರಿಯಾ ಫುಡ್ ಕೋರ್ಟ್ ಅಲ್ಲಿಗೋದೆ. ಅಲ್ಲಿ ಹೋಗ್ಬಿಟ್ಟು ಆರಾಮಾಗಿ ಕೂತ್ಕೊಂಡು ಒಂದು ಕಾಫಿನ ತೊಗೊಂಡೆ. ಟೀ ಮಸಾಲೆ ಟೀ ತೊಗೊಂಡೆ. ಬೇಕು ಸಿಕ್ಕಾಬಿಟ್ಟೆ ಹೆಡ್ಡೇಕ್ ಆಗ್ತಿತ್ತು ಅಂತ ಹೇಳ್ಬಿಟ್ಟು 41 rupees ಅದೊಂದು ಟೀ ನಾನು ತೊಗೊಂಡು ಕುಡಿದಿದ್ದು. ಬಟ್ ಚೆನ್ನಾಗಿತ್ತು. ಆ್ಯಂಡ್ ಸ್ವಲ್ಪ ತುಂಬ ಸ್ಪೇಷಿಯಸ್ ಆಗಿ ಮಾಡಿದ್ದಾರೆ ಆ್ಯಕ್ಚುಲಿ. ಇಷ್ಟ ಆಯಿತು ನಂಗೆ ಕೆಫೆಟೇರಿಯಾ ಫುಡ್ ಕೋರ್ಟ್ ಎಲ್ಲ. ಅದಾದಮೇಲೆ ಮತ್ತೆ ಬ್ಯಾಕ್ ಟು ಮಾಲ್ಗೆ ಹೋಗ್ಬಿಟ್ಟು ಇವೆರಡು ಬ್ಯಾಗಲ್ಲಿ ಯಾವ್ದು ತೊಗೊಂಡೆ ಅಂತ ಗೆಸ್ ಮಾಡಿ ಆಯಿತಾ. ಸೊ ಅದಾದಮೇಲೆ ವೆಸ್ಟ್ ಸೈಡ್ಗೆ ಹೋದೆ. ಪಕ್ಕದಲ್ಲೇ ಇತ್ತು, ಮಾಲ್ ಒಳಗಡೆ ಇಲ್ಲ, ಪಕ್ಕದಲ್ಲಿತ್ತು. ಅಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡಿದೆ. ಇದೊಂದು ಬ್ಲ್ಯಾಕ್ ಕಲರ್ ಕ್ರಾಪ್ ಟಾಪ್ ಟೀ ಶರ್ಟ್ನ ತೊಗೊಂಡೆ. ತುಂಬಾ ಚೆನ್ನಾಗಿತ್ತು. ಜೀನ್ಸ್ ನನಗೆ 26 ಟ್ರೈ ಮಾಡಿದೆ, 28 ಟ್ರೈ ಮಾಡಿದೆ, ಯಾವುದೂ ಆಗಲಿಲ್ಲ ಆಯಿತು. ತುಂಬ ಉದ್ದ ಬರ್ತದೆ ಎಲ್ಲನೂ. ಆಮೇಲೆ ಅಟ್ಲೀಸ್ಟ್ ಈ 26 ಯಾರು ಆಗಬಾರ್ದ ಅಂತ ನಾನು ಅನ್ಕೋತಾ ಇದ್ದೆ. ಬಟ್ ಏನು ಮಾಡೋದು, ಅದು ಆಗಲಿಲ್ಲ. ಆಮೇಲೆ ಅಲ್ಲೇ ಎಲ್ಲ ಜೀನ್ಸ್ನ ವಾಪಸ್ ಇಟ್ಬಿಟ್ಟು ಬಂದಿದ್ದಾಯಿತು. ಜಸ್ಟ್ ಒಂದೇ ಒಂದು ಟಾಪ್ನ ತೊಗೊಂಡೆ ಅಷ್ಟೇ. ಬ್ಲ್ಯಾಕ್ ಕಲರ್ ಒಂದು ಟಾಪ್ ತೊಗೊಂಡೆ. ಅದು ಬಿಟ್ಟರೆ ಏನೂ ತೊಗೊಳಕ್ಕಾಗಲಿಲ್ಲ. ಸರಿ ಬಿಡು ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಹಾಗೆ ಬಂದೆ. ಬಟ್ ಇದೊಂದು ಟಾಪ್ ಇಷ್ಟ ಆಯಿತು, ಬಟ್ ಸ್ವಲ್ಪ ಲೂಸ್ ಥರ ಅನಿಸ್ತಾಯಿತ್ತು. ಹಾಗಾಗಿ 799 rupees ಆ ಟಾಪ್. ಬಟ್ ಚೆನ್ನಾಗಿತ್ತು. ಆಗ್ತದೆ. ನಾನು ಇವಾಗ ಬಂದೆ ಮನೆಗೆ. ಸರಿಯಾಗಿ ರೂಟೇ ಗೊತ್ತಾಗಲಿಲ್ಲ ಆಯಿತಾ, ಎಲ್ಲಿ ರೋಡ್ ಕ್ರಾಸ್ ಮಾಡಬೇಕು ಅಂತ. ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಗೋಯ್ತು. ಯಾವ ಕಡೆ ಲೈಟ್ ಬರ್ತಿದೆ ಅಂತ ಗೊತ್ತಾಗ್ತಿಲ್ಲ. ತುಂಬ ಹೆಡ್ಡೇಕ್ ಆಗ್ತಿತ್ತು ಆಯಿತಾ. ಜಸ್ಟ್ ಬಂದು ಹಂಗೆ ಒಂದು ಟ್ಯಾಬ್ಲೆಟ್ ತೊಗೊಂಡೆ. ಸ್ವಲ್ಪ ಪರವಾಗಿಲ್ಲ ಅನ್ನಿಸ್ತದೆ. ಸಡನ್ನಾಗಿ ತಲೆನೋವು ಬಂದ್ಬಿಡ್ದು ಆಯಿತಾ. ನಾವೇ ತುಂಬ ಫೋನ್ ಯೂಸ್ ಮಾಡಿದ್ದಕ್ಕೆ ಅಂತ ಇರಬಹುದೇನೋ, ಐ ಡೋಂಟ್ ನೋ. ಆ್ಯಂಡ್ ಇವತ್ತು ಮಾಲಲ್ಲಿ ನಂಗೊಬ್ಬ ಸಬ್ಸ್ಕ್ರೈಬರ್ ಸಿಕ್ಕಿರು. ಹರ್ ನೇಮ್ ಇಸ್ ಮಾನಸ. ಖುಷಿ ಆಯ್ತು. ನಾನು ಎಂಟ್ರಿ ಆಗ್ತಿದ್ದೆ, ಅವ್ರು ಎಕ್ಸಿಟ್ ಆಗ್ತಿದ್ರು. ಆ್ಯಂಡ್ ನಾನು ನನ್ನೇ ನೋಡ್ತಿದ್ರು ಏನಕ್ಕಪ್ಪ ಅಂತ ಅಂದ್ಕೊಳ್ತಾ ಇದ್ದೆ. ದೆನ್ ಆಮೇಲೆ ಅವರೇ ಹಿಂದೆ ಓಡಿ ಬಂದು ಸೊ ದಟ್ ಮಾತಾಡಿಸ್ಬಿಟ್ಟವರು. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಮಾನಸ ಆ್ಯಂಡ್ ಯುವರ್ ಫ್ರೆಂಡ್. ನಿಮ್ಮಿಬ್ಬರಿಗೂ ತುಂಬ ಥ್ಯಾಂಕ್ ಯು ಬಂದು ಮಾತಾಡ್ಸೋದಕ್ಕೆ. ಆ್ಯಂಡ್ ನಿಜ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆಯಿತಾ ನಾನಂತೂ. ಸೊ ಸ್ವಲ್ಪ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಫೇಸ್ ವಾಶ್ನ ಆ್ಯಡ್ ಮಾಡ್ತೀನಿ. ಸ್ಕ್ರಬ್ ಚೆನ್ನಾಗಿ ಮಾಡುತ್ತೆ ಫೇಸ್ಗೆ. ಸೊ ಎರಡನ್ನೂ ಮಿಕ್ಸ್ ಮಾಡಿಕೊಂಡು ಇವಾಗ ಫೇಸ್ನ ವಾಶ್ ಮಾಡೋಣ. ಸೊ ಆಚೆ ಬರ್ಬೇಕಾದ್ರೆ ಬಜ್ಜಿ ತೊಗೊಂಬಂದೆ ಆಯಿತಾ. ನಾನು ಮಾಲಲ್ಲಿ ಏನೂ ತಿನ್ನಲಿಲ್ಲ, ಏನು ಬೇಡ ಬಿಡು ಮನೆಗೆ ಹೋಗಿ ಅಡುಗೆ ಮಾಡ್ಕೊಂಡು ತಿನ್ನೋಣ ಅಂದ್ಬಿಟ್ಟು ಹಾಗೆ ಬಂದೆ. ಬಜ್ಜಿ ಮತ್ತು ಆಲೂಗಡ್ಡೆ, ಮೆಣಸಿನ್ಕಾಯಿ, ಬಾಳೆಕಾಯಿ ಇಲ್ಲಾಂದರೆ ಹೀರೆಕಾಯಿ ಇರುತ್ತೆ. ಮೊದಲು 4 ಪೀಸ್ ಕೊಡ್ತಿದ್ರು ಆಯಿತಾ, ಇವಾಗ 3 ಪೀಸ್ ಅಷ್ಟೇ, 10 rupeesಗೆ. ಇವಾಗ ಅಡುಗೆಗೆ ಅಂತ ಬಂದು ಚಪಾತಿ ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆ ಮಾಡಿದ ಗೊಜ್ಜಿದೆಯಲ್ಲ, ಜಾಸ್ತಿ ಆಗೋಯ್ತು. ಸೊ ಅದರಲ್ಲೇ ಅದಕ್ಕೇನೆ ಚಪಾತಿ ಮಾಡ್ಕೊಂಡು ತಿಂತೀನಿ, ಚೆನ್ನಾಗಿರುತ್ತೆ. ಸೊ 2 ಚಪಾತಿ ಮಾಡ್ಕೊತಾ ಇದ್ದೀನಿ. ನಾನು ತುಂಬ ಹೊತ್ತು ನೆನೆಸಿಟ್ಬಿಡಲ್ಲ ಚಪಾತಿನ, ಒಂದು 5 minutes ಅಷ್ಟೇ, ಪಟ್ ಅಂತ ಮಾಡ್ಕೊಂಡ್ಬಿಡ್ತೇನೆ.
ಒಂದು ಕಾಲದಲ್ಲಿ ನಿಜ ಹೇಳ್ಬೇಕಂದ್ರೆ ಚಿಕ್ಕ ವಯಸ್ಸಲ್ಲಿದ್ದಾಗ ಚಪಾತಿ ಅಂದರೆ ಸ್ಪೆಷಲ್ ಡೇಸಲ್ಲಿ ಮಾಡ್ತಿದ್ರು ಅಥವಾ ಚಪಾತಿ ಮಾಡಿದಾಗ 4 ತಿಂತಿದ್ವಿ. ಯಾಕಂದರೆ ಇವಾಗೆಲ್ಲ ನಮ್ಗೆ ಯಾವ ಊಟ ಬೇಕೋ ಯಾವಾಗ ಬೇಕಾದ್ರೂ ತಿಂತೀವಿ, ಬಟ್ ಅವಾಗೆಲ್ಲ ಹಂಗೆ ಇರ್ತಿರ್ಲಿಲ್ವಲ್ಲ. ಸೊ ಅದೆಲ್ಲ ನೆನೆಸ್ಕೊಂಡಾಗ ಚಪಾತಿ ಎಷ್ಟು ಕಾಮನ್ ಆಗಿಬಿಟ್ಟಿದೆ. ಅವಾಗೆಲ್ಲ 2 ವೀಕ್ಸ್ಗೆ 3 ವೀಕ್ಸ್ಗೆ ಒಂದ್ಸಲ ಮಾಡೋರು. ಈವನ್ ಪಲಾವ್ ಮಾಡಿದ್ರು ಅಷ್ಟೇ, ಅಯ್ಯೋ ಏನೋ ದೊಡ್ಡ ಸ್ಪೆಷಲ್ ಮಾಡಿರೋ ಥರ ಫೀಲ್ ಆಗ್ತಾ ಇದ್ವಿ. ಆ್ಯಂಡ್ ಸ್ವೀಟ್ಸು ಅಷ್ಟೇ, ಹಬ್ಬಗಳು ಬಂದಾಗ ಮಾತ್ರ. ಆ ಡೇಸಲ್ಲಿ ಎಷ್ಟು ಬೇಗ ಹೋಗ್ಬಿಡ್ತದೆ ಅಂತ ಅನಿಸುತ್ತೆ ಒಂದೊಂದ್ಸಲ. ಬಟ್ ಕಾಲ ಮುಂದಕ್ಕೆ ಹೋಗ್ತದೆ ಗೈಸ್. ಕೆಲವ್ರು ಎಷ್ಟು ಸಾಫ್ಟಾಗಿ ಚಪಾತಿ ಮಾಡ್ತಾರೆ ಅಂತೀರ. ನನ್ನ ಕೊಲೀಗ್ಸ್ ಒಬ್ಬೊಬ್ರು ತರ್ತಾರಲ್ವ, ಎಷ್ಟು ಚೆನ್ನಾಗಿ ಮಾಡಿರ್ತಾರೆ ಗೊತ್ತಾ. ಸೊ ನೀವು ಆಲ್ರೆಡಿ ನೋಡಿರ್ತೀರ ಆಯ್ತಾ. ಸೊ ಈ ಬ್ಯಾಗನ್ನ ತಗೊಂಡು ಬಂದೆ ನಾನು ಮ್ಯಾಕ್ಸಿಂದ. ಸೊ ಫಸ್ಟ್ ನೋಡ್ದೆ ಆಯ್ತಾ, ತಿರುಗಾಡ್ದೆ ಎಲ್ಲ ಕಡೆ. ಅದೇ ನನಗೊಂದು ಮೈಂಡಲ್ಲಿ ಇತ್ತು, ಈ ಶೇಪಲ್ಲಿ ಒಂದು ಬ್ಯಾಗ್ ಬೇಕಿತ್ತು. ಅಟ್ ದ ಸೇಮ್ ಟೈಮ್ ಸ್ಟೋರೇಜ್ ಕೂಡ ಬೇಕಾಗಿತ್ತು ಆಯ್ತಾ. ನಾನು ಸ್ಟೈಲಿಗಂತ ತೊಗೊಂಬಿಡ್ಬೋದು ಸ್ಮಾಲ್ ಬ್ಯಾಗು, ಬಟ್ ಸ್ಟಿಲ್ ಏನಾದ್ರು ಥಿಂಗ್ಸ್ ಎಲ್ಲ ಇಟ್ಕೊಳ್ಳೋಕ್ಕೆ. ಇವಾಗ ಅಫ್ಕೋರ್ಸ್ ಟ್ರಾವೆಲಿಂಗ್ ಎಲ್ಲ ಮಾಡೋ ಟೈಮಲ್ಲಿ ಫೋನ್ಸು ನಂದೇ 2 ಫೋನ್ ಇರುತ್ತೆ. ನನ್ನ ಥಿಂಗ್ಸ್ ಏನಾರು ಇಡೋಕ್ಕೆ, ದುಪ್ಪಟ್ಟ ಏನಾರು ಇಡೋಕ್ಕೆ ಬೇಕು ಅಂತ ಹೇಳಿಬಿಟ್ಟು ಸ್ವಲ್ಪ ದೊಡ್ಡ ಬ್ಯಾಗ್ನೇ ತಗೊಂಬಂದೆ. ದಿಸ್ ಇಸ್ ರಿಯಲಿ ರಿಯಲಿ ಕ್ಯೂಟ್ ಆ್ಯಕ್ಚುಲಿ. ಇಷ್ಟ ಆಯಿತು. ನನ್ನ ಹತ್ರ ಯಾವುದೇ ಥರ ಕಲೆಕ್ಷನ್ಸ್ ಇರಲಿಲ್ಲ. ಸೊ ಫೈನಲಿ ಐ ಗಾಟ್ ಇಟ್. ಸೊ ಹೆಂಗೆ ಅನಿಸ್ತು ನಿಮಗೆ ಅಂತ ಹೇಳಿ ಆಯ್ತಾ. ಕಾಸ್ಟ್ ಬಂದು 799 ರುಪೀಸ್ ಇದೆ. ಓಕೆ. ಆ್ಯಂಡ್ ನೆಕ್ಸ್ಟ್ ಬಂದು ಒಂದು ಟಿ ಶರ್ಟ್ ಆಯಿತಾ. ನನ್ನ ಹತ್ರ ಈ ಥರ ಸ್ಮಾಲ್ ಸೈಜಲ್ಲಿ ಟಿ ಶರ್ಟ್ ಯಾವುದೂ ಇರಲಿಲ್ಲ. ಇಟ್ಸ್ ಥರ ಕ್ರಾಪ್ ಟಾಪ್ ಥರ ಅಂತ ಹೇಳ್ಬೋದು. ಚಿಕ್ಕದಾಗಿರುತ್ತೆ, ಸ್ವಲ್ಪ ಟೈಟಾಗಿ ಫಿಟ್ಟಾಗಿ ಕುತ್ಕೊಳ್ಳುತ್ತಾ ಆಯ್ತಾ. ತುಂಬ ಚೆನ್ನಾಗಿದೆ. ಬ್ಲೂ ಜೀನ್ಸ್ ಮೇಲಂತೂ ಸಕ್ಕದಾಗಿ ಹೋಗುತ್ತೆ. ನಾನು ಇನ್ನೂ 3 ಜೀನ್ಸ್ ಏನೋ ತಗೊಂಡೆ ಆಯ್ತಾ, ಚೆಕ್ ಮಾಡೋಣ ಫಿಟ್ ಹೆಂಗೆ ಕುತ್ಕೊಳ್ಳುತ್ತೆ ಅಂತ. ಬಟ್ ತೋರಿಸೋದನ್ನ ತುಂಬ ಲೂಸ್ ಇದ್ದಿದ್ದು ಕಾರಣ ನಾನು ತೊಗೊಳಕ್ಕಾಗಲಿಲ್ಲ. ಇದು ಬಂದು 399 ರುಪೀಸು. ಪರವಾಗಿಲ್ಲ, ಆಲ್ಮೋಸ್ಟ್ 399 ಇಂದನೇ ಶುರುವಾಗುತ್ತೆ. ಇದು ಬಂದು ಸ್ಮಾಲ್ ಸೈಜಲ್ಲಿ ತೊಗೊಂಡಿದ್ದು. ಫಿಟ್ಟಿಂಗ್ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಬಂದು ಇದು ಮಿನಿಸೋದಲ್ಲಿ ತೊಗೊಂಡೆ. 60 ರುಪೀಸ್ ಅನ್ಸುತ್ತೆ. ಟೈಟನ್ಸ್ ಅಂಡ್ ಸ್ಮೂತ್ ಅಂಡ್ ಸೂಪರ್ ಫುಡ್ ಫೇಶಿಯಲ್ ಮಾಸ್ ಪೊಮೊಗ್ರನೇಟ್ ಅಂತ ಇದೆ. ಸೊ ಇದೊಂದು ತೊಗೊಂಬಂದೆ. ಸೊ ಮಿನಿಸೋದಲ್ಲಿ ಕೂಡ ಚೆನ್ನಾಗಿರುತ್ತಲ್ಲ, ಸೊ ಹಾಗಾಗಿ ಇದೊಂದು ತೊಗೊಂಬಂದೆ. ಇಷ್ಟ ತೊಗೊಂಡಿದ್ದು. ಇಷ್ಟಕ್ಕೆ ನಾನು ತುಂಬ ಟೈಮ್ ಅಲ್ಲೇ ಕಳೆದೆ ಅಂತ ಹೇಳ್ಬೋದು. ಬಟ್ ಏನು ಮಾಡೋಕ್ಕಾಗಲ್ಲ, ಹ್ಯಾವ್ ಟು. ಸೊ ಫಸ್ಟ್ ಸ್ವಲ್ಪ ಲಿಪ್ ಬಾಮ್ ಹಾಕೋತೀನಿ. ಸೊ ಅದಾದ್ಮೇಲೆ ಫೇಸ್ ಸೆರಮ್. ಇದು ಏನು ಬ್ಲೂಬೆರಿ ತರ ಇದೆ ಆಕ್ಚುಲಿ, ಕಲರು ಹಂಗೆ ಇದೆ. ಈ ಕೂಲ್ ಒಂದು ಗೈಸ್. Guys, are you watching Big Boss Weekend? ಆ್ಯಕ್ಚುಲಿ ಚೆನ್ನಾಗಿ ಬರ್ತದೆ. ಐ ಥಿಂಕ್ ಲೈವ್ ಚೆನ್ನಾಗಿ ಬರಲ್ಲ ಅನ್ಸುತ್ತೆ. ಯಾರೋ ಒಬ್ರು ಸಜೆಷನ್ಸ್ ಕೊಟ್ಟಿದ್ರಿ. ಥ್ಯಾಂಕ್ ಯು ಸೋ ಮಚ್. ನಾನು ಹಂಗೆ ವಾಚ್ ಮಾಡ್ತಾ ಇದ್ದೀನಿ. ಇವತ್ತಾಗಿದ್ದು ನಾಳೆ ಬೆಳಗ್ಗೆ ವಾಚ್ ಮಾಡ್ತಾ ಇದ್ದೀನಿ. ಸೊ ಯಾ ವ್ಯಕ್ತಿತ್ವದ ಆಟ. ಯಾರ ವ್ಯಕ್ತಿತ್ವದ ಆಟ? ನನ್ನ ವ್ಯಕ್ತಿತ್ವದ ಆಟ. ಏನ್ ನಿಮ್ಮ ವ್ಯಕ್ತಿತ್ವ? ನನ್ನ ವ್ಯಕ್ತಿತ್ವ ಯಾರು, ನೀನ್ ಯಾರು ಅಂತ ತೋರ್ಸಕ್ಕೆ.